ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಕುಂಭ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ಈ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಿಂದ ಆಗುವಂತಹ ಲಾಭ ನಷ್ಟಗಳು ಏನೇನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲನೇದಾಗಿ ಶನಿ ಗ್ರಹವು ನಿಮ್ಮ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸಂಚರಿಸುವುದರಿಂದ ಇದು ಸಾಡೆ ಸಾತಿ ಮುಗಿಯುವಂತ ಸೂಚನೆ ಅಂತ ಹೇಳಿ ಕರೀತಾರೆ. ನಿಮ್ಮ ಕುಟುಂಬದಲ್ಲಿ ಮಾತಿನ ಚಕಮಕಿ ಮತ್ತು ಹಣದ ವಿಳಂಬಗಳು ಆಗುವಂತ ಸಾಧ್ಯತೆ ಲಕ್ಷಣಗಳು ಸಹ ಬಹಳ ಇವೆ. ಗುರು 5ನೇ ಮನೆಯಲ್ಲಿ ಇರುವುದರಿಂದ ಈ ರಾಶಿಯವರಿಗೆ ಅತಿ ಹೆಚ್ಚು ಶುಭ ಸ್ಥಾನ ಅಂತ ಹೇಳಿ ಕರೀತಾರೆ. ಇದು ಸಂತಾನ ಭಾಗ್ಯವನ್ನು ನಿರೀಕ್ಷೆ ಮಾಡ್ತಾ ಇರೋರಿಗೆ ಅತಿ ಹೆಚ್ಚು ಶುಭ ಕಾರ್ಯ. ರಾಹು ಮತ್ತು ಕೇತುವಿನ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 1ನೇ ಮನೆಯಲ್ಲಿ ಇರೋದ್ರಿಂದ ಹಾಗೂ ಕೇತು 7ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಗೊಂದಲಗಳು ಉಂಟಾಗುವಂತ ಸಾಧ್ಯತೆಗಳಿವೆ. ಇದರ ಜೊತೆಗೆ ಆಲೋಚನೆಗಳು ಹೆಚ್ಚಾಗುವಂತ ಸಾಧ್ಯತೆ ಲಕ್ಷಣಗಳು ಸಹ ಬಹಳ ಇವೆ. ಸೂರ್ಯ ಗ್ರಹವು ಜನವರಿ 14ನೇ ತಾರೀಕಿನ ತನಕ 11ನೇ ಮನೆಯಲ್ಲಿ ಇರೋದ್ರಿಂದ ಅತಿ ಹೆಚ್ಚು ಶುಭ ಅಂತ ಹೇಳಿ ಕರೀತಾರೆ. 14ನೇ ತಾರೀಕಿನ ನಂತರ 12ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ದೊಡ್ಡ ದೊಡ್ಡ ಖರ್ಚು ಪರಿಣಾಮಗಳು ಎದುರಿಸುವಂತ ಸಾಧ್ಯತೆಗಳು ಬಹಳ ಇರುವಂತದ್ದು. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ ತಿಂಗಳ ಮೊದಲಾರ್ಧದಲ್ಲಿ ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಹೆಚ್ಚಿನದಾಯಕವಾಗಿ ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರೋರಿಗೆ ಇದು ಅತಿ ಹೆಚ್ಚು ಉತ್ತಮ ಸಮಯ. ಆದರೆ ಜನವರಿ 15ರ ನಂತರ ನೀವು ಮಾಡುತ್ತಿರುವಂಥ ಕೆಲಸದ ಮೇಲೆ ಅತಿ ಹೆಚ್ಚು ಗಮನವಿರಲಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬೆನ್ನ ಹಿಂದೆ ಅತಿ ಹೆಚ್ಚು ಶತ್ರುಗಳು ಇರ್ತಾರೆ, ಅವರ ಮೇಲೂ ಸಹ ನಿಮ್ಮ ಗಮನ ಬಿಡಿ. ಇನ್ನು ವ್ಯವಹಾರಿಕವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಾಯ್ತು ಅಂದ್ರೆ, ಗುರುವಿನ ಬಲ ಇರುವುದರಿಂದ ಅತಿ ವೇಗದಲ್ಲಿ ನೀವು ಪ್ರಾರಂಭ ಮಾಡುವಂತ ಸಾಧ್ಯತೆಗಳಿವೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಲಾಭ ಆಗುವಂಥದ್ದು. ವಿದೇಶಿ ಕಂಪನಿಗಳಿಗೆ ನೀವೇನಾದ್ರೂ ಒಪ್ಪಂದ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಬಹಳ ಒಂದು ಒಳ್ಳೆಯ ಸಮಯ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಗುರು ಮತ್ತು ರಾಹುವಿನ ಒಂದು ಬದಲಾವಣೆಯಿಂದ ಅನಿರೀಕ್ಷಿತ ಧನಲಾಭ ಆಗುವಂತ ಸಾಧ್ಯತೆ ಲಕ್ಷಣಗಳು ಸಹ ಬಹಳ ಇವೆ. ಹಳೆ ಆಸ್ತಿಗಳು ನೀವು ಮಾರಾಟ ಮಾಡಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ಧನಲಾಭವು ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಎಷ್ಟೇ ಲಾಭದಾಯಕವಾಗಿದ್ರೂ ಸಹ ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ಹಣದ ಉಳಿತಾಯ ಕಷ್ಟ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಎಷ್ಟೇ ನಿಮಗೆ ಲಾಭದಾಯಕವಾಗಿ ಬಂದರೂ ಸಹ ಹಣವನ್ನು ಉಳಿತಾಯ ಮಾಡದೆ ಇಮಿಡಿಯೇಟ್ ಅದನ್ನ ಹೂಡಿಕೆ ಮಾಡಿ, ಅಂದ್ರೆ ಇನ್ವೆಸ್ಟ್ ಮಾಡಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡದಾದಂತಹ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಬಹಳ ಇದೆ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ಇರಿ. ಇನ್ನು ದಾಂಪತ್ಯದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಸಂಗಾತಿಯೊಂದಿಗೆ ಒಳ್ಳೆ ಉತ್ತಮವಾದಂತಹ ಬಾಂಧವ್ಯಗಳು ಇರುವಂತದ್ದು. ಆದರೆ ಕೇತುವಿನ ಪ್ರಭಾವ ಇರುವುದರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂತ ಸಾಧ್ಯತೆಗಳ ಲಕ್ಷಣಗಳು ಬಹಳ ಇವೆ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವಂತವರ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ನಿಮಗೆ ಬಹಳನೇ ಚೆನ್ನಾಗಿದೆ. ಮದುವೆ ತನಕ ಹೋಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ಬಗ್ಗೆ ಯಾವುದೇ ಒಂದು ಉದಾಸೀನ ಬೇಡ. ಕಾಲು ನೋವು ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಇಲ್ಲ ಕಣ್ಣಿನ ಹುರಿ ಆಗಿರ್ಬೋದು, ನಿಮಗೆ ದಿನನಿತ್ಯ ಕಾಡ್ತದೆ. ವಾಹನ ಚಾಲನೆಯಲ್ಲಿ ಅತಿ ವೇಗ ಬೇಡ. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಶನಿವಾರದಂದು ರುದ್ರಾಶ್ರಮಕ್ಕೆ ಆಹಾರವನ್ನು ದಾನವಾಗಿ ಕೊಡಿ. ಪ್ರತಿದಿನ ಹನುಮಾನ್ ಚಾಲೀಸ್ನ ನೀವು ಪಠನೆ ಮಾಡೋದ್ರಿಂದ 7ನೇ ಶನಿಯ ಪ್ರಭಾವ ನಿಮಗೆ ಕಮ್ಮಿ ಆಗ್ತದೆ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ನೋಡೋದಾಯ್ತು ಅಂತ ಹೇಳಿದ್ರೆ 4, 5, 8. ಇದಾಗಿತ್ತು ಕುಂಭರಾಶಿಯವರ 2026ರ ಜನವರಿ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.